ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ನರಕ ಚತುರ್ದಶಿ. ಈ ಹಬ್ಬದ ವಿಶೇಷತೆ ಏನು, ಇದರ ಮಹತ್ವವೇನು, ಅದರ ಜೊತೆಗೆ ಈ ದಿನದ ವಿಶೇಷತೆಗಳೇನು, ಇದೆಲ್ಲವನ್ನ ತಿಳ್ಕೊಳ್ತಾ ಹೋಗೋಣ. ಈ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ನಿನ್ನೆಯಿಂದನೇ ದೀಪಾವಳಿ ಪ್ರಾರಂಭವಾಗಿದೆ. ಇವತ್ತು ನರಕ ಚತುರ್ದಶಿ ಇದೆ. ಇದರ ವಿಶೇಷತೆಯನ್ನು ತಿಳಿಸ್ಕೊಡೋದಾದರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚಯೇಚತಾಂ ಭಾರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶರದೌ ವಾಚನ್ನ ಸದ್ದದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ವಿಶೇಷತೆ ತಮ್ಮೆಲ್ಲರಿಗೂ ಗೊತ್ತಿದೆ. ನರಕ ಚತುರ್ದಶಿ ಈ ದಿವಸ. ಅಷ್ಟೇ ಅಲ್ಲ, ಈ ದಿವಸ ಕೇದಾರೇಶ್ವರ ವ್ರತವೂ ಇದೆ ಮತ್ತು ಮಹಾಲಕ್ಷ್ಮಿಯನ್ನು ಪೂಜಿಸ್ತೀವಲ್ಲ, ಪ್ರತಿ ದೀಪಾವಳಿ ಅಮಾವಾಸ್ಯೆಯಲ್ಲಿ ಲಕ್ಷ್ಮೀ ಆರಾಧನೆ, ಅದೂ ಕೂಡ ಈ ದಿವಸವೇ ಇದೆ. ಇವೆಲ್ಲವನ್ನು ತಿಳಿತಾ ಹೋಗೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗ ಗಮನಿಸ್ಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಆಶ್ವೀಜ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ಚತುರ್ದಶಿ ತಿಥಿ, ಹಸ್ತ ನಕ್ಷತ್ರ. ಈ ದಿವಸ ನೆನ್ನೆಯಿಂದ ಪ್ರಾರಂಭವಾಗಿದೆ ಧನತ್ರಯೋದಶಿ, ಹಣವನ್ನು ತಂದುಕೊಡ್ತಕ್ಕಂತಹ ಹಬ್ಬ. ಇದು ಎರಡನೇ ದಿವಸ. ಈ ದಿವಸವೇ ಮಹಾಲಕ್ಷ್ಮಿ ಪೂಜೆ. ಯಾವುದನ್ನು ಅಲಕ್ಷ್ಮಿ ಅದನ್ನು ನಿವಾರಣೆ ಮಾಡಿ ಮಹಾಲಕ್ಷ್ಮಿ, ಧನಲಕ್ಷ್ಮಿ ಬರತಕ್ಕಂಥ ದಿವಸ. ಅಮಾವಾಸ್ಯೆ ಬರುತ್ತೆ ರಾತ್ರಿಯ ವೇಳೆಗೆ, ಸಂಜೆ ವೇಳೆಗೆ. ಹೀಗಾಗಿ ಅಲ್ಲಿ ಆ ಸಂದರ್ಭದಲ್ಲೇ ಲಕ್ಷ್ಮೀ ಪೂಜೆ ನಡೆಸೋ ಕಾರಣದಿಂದಾಗಿ ಲಕ್ಷ್ಮೀ ಪೂಜೆ ಈ ಹೊತ್ತೆ, ನರಕ ಚತುರ್ದಶಿ ಕೂಡ ಈ ಹೊತ್ತೆ. ನೆನ್ನೆನೇ ಅಭ್ಯಂಜನ ಸ್ನಾನ ಆಗೋಗ್ಬಿಟ್ಟಿದೆ. ನರಕ ಚತುರ್ದಶಿ ಅಭ್ಯಂಜನ ಏನಂದರೆ, ನಾವು ಹೀಗೆ ಈ ಕಾಲಕ್ಕೆ, ಈ ಸಮಯಕ್ಕೆ ಇದನ್ನೇ ಮಾಡಿ ಮುಗಿಸ್ಬಿಡಬೇಕು, ಆ ಆತುರಕ್ಕಿಂತಲೂ ಇದರ ಮಹತ್ವವನ್ನು ನಾವು ಅರ್ಥ ಮಾಡಿಕೊಂಡು ಇದನ್ನು ಪೂಜನೀಯವಾಗಿ ಕಾಣ್ತಕ್ಕಂಥದ್ದು ಬಹಳ ಮುಖ್ಯ. ಅದರ ಕಡೆಗೆ ಗಮನ ಕೊಡಬೇಕು ನಾವು. ಆ ದೃಷ್ಟಿಯಲ್ಲಿ ಈ ದಿವಸದ ವಿಶೇಷತೆಗಳನ್ನು ತಿಳಿತಾ ಹೋಗೋಣ. ಮೊದಲಿಗೆ ಈ ದಿವಸ ನರಕ ಚತುರ್ದಶಿ. ನರಕಾಸುರ ಅಂತಕ್ಕಂಥವನು ಗೊತ್ತಿದೆ ತಮಗೆ. ನರಕಾಸುರ ಎಷ್ಟು ಪಾಪಿಷ್ಠನಾಗಿದ್ದ, ಎಷ್ಟು ಜನ ಹೆಣ್ಣುಮಕ್ಕಳ ಜೀವಹರಣ ಮತ್ತು ಮಾನಹರಣ, ಅದಕ್ಕೆಲ್ಲ ಅವರೆಲ್ಲ ಆ ರಾಕ್ಷಸರಿಗೆ ಏನಿರುತ್ತೆ ಮನೋಧರ್ಮ, ಆ ರೀತಿಯಲ್ಲಿ ಪಾಪ ಸುಮಾರು 16,000 ಸ್ತ್ರೀಯರನ್ನು ಸಂಕೋಲೆಯಲ್ಲಿಟ್ಟಿದ್ದ. ಅದನ್ನು ಬಿಡಿಸ್ಲಿಕ್ಕಾಗಿ ಪಾಪ ಶ್ರೀಕೃಷ್ಣ ಎಷ್ಟು ಕಷ್ಟಪಟ್ಟ. ಅವನಿಗೆ ಸುಲಭವೇ, ಆದರೆ ಮನುಷ್ಯನಾಗಿ ಅವತರಿಸಿದ ಮೇಲೆ ಆ ಕಷ್ಟವನ್ನು ಪಡಬೇಕು ಅನ್ನೋ ದೃಷ್ಟಿಯಲ್ಲಿ ಕಷ್ಟಪಟ್ಟ. ಈ ನರಕಾಸುರ ಯಾರು? ವಸ್ತುತಃ ಅವನು ಭೂದೇವಿಯ ಹಾಗೂ ವರಾಹರಿಗೆ ಹುಟ್ಟಿರ್ತಕ್ಕಂಥವನು, ದೇವತೆಗಳಿಗೆ ಹುಟ್ಟಿದವನು ನರಕಾಸುರ. ಅವನು ಸ್ವಲ್ಪ ಕ್ರೂರ, ಉಗ್ರವಾಗಿದ್ದ ನೋಡಲಿಕ್ಕೆ, ಹಾಗಾಗಿ ನರಕ ಅಂತ ಅವನಿಗೆ ಹೆಸರಿಟ್ಟರು. ಆ ಭೂದೇವಿ ತುಂಬ ವರ್ಷಗಳ ಕಾಲ ಹೆರಿಗೆನೇ ಆಗಲಿಲ್ಲ ಆಕೆಗೆ. ಯಾಕೆ ಹೀಗಾಗ್ತಾಯಿದೆ, ಹಿಂಸೆ ಆಗ್ತಾಯಿದೆ, ನನಗೆ ಹೆರಿಗೆ ಆಗ್ತಾಯಿಲ್ಲ ಅಂತ ಆಕೆಗೆ ಪಾಪ ಒಂದು ರೀತಿಯ ಸಂಕಟ ಹೇಳ್ಕೊಂಡ್ಲು ಗಂಡನ ಬಳಿ. ಈ ಥರ ಹಿಂಸೆ ಆಗ್ತಾಯಿದೆ ಅಂತ. ಹೌದಮ್ಮ, ಒಬ್ಬ ಕೆಟ್ಟ ವ್ಯಕ್ತಿ ಅವನ ಜನನ ಆಗ್ತಾಯಿದೆ. ಈ ಕಾರಣದಿಂದಾಗಿ ಅದಿತಿ, ದೇವತೆಗಳ ತಾಯಿ, ಆಕೆ ಮತ್ತು ದೇವತೆಗಳ ಸಂಗಡ ಎಲ್ಲ ಸೇರಿ ಅದು ಹೆರಿಗೆಯೇ ಆಗಬಾರ್ದು ಅಂತ ತಡೀತಾ ಇದ್ದಾರೆ. ನೀ ಏನು ಮಾಡೋದು ಅಂತ. ಅಯ್ಯೋ ರಾಮಚಂದ್ರ, ನನ್ನ ಕಥೆ ಏನು ಅಂತ. ಆಮೇಲೆ ಸರಿ, ಇಲ್ಲ, ನೀನು ಸ್ವಲ್ಪ ತಾಳ್ಕೋಬೇಕು. ಎಲ್ಲಿವರೆಗೆ? ಒಂದು ಯುಗ ನೀನು ಕೃತಯುಗದಲ್ಲಿ ನಡೆದಂಥ ಘಟನೆ, ನೀನು ತ್ರೇತಾಯುಗದವರೆಗೆ, ಶ್ರೀರಾಮಚಂದ್ರನ ಕಾಲ ಇದೆಯಲ್ಲ, ಅಲ್ಲಿವರೆಗೆ ನೀನು ತಾಳ್ಕೋಬೇಕಾಗತ್ತೆ ಇದನ್ನು ಅಂತ. ಪಾಪ ಅದಕ್ಕೋಸ್ಕರ ಅದಿತಿ, ಹಾಗಾಗಿಯೇ ಹೆರಿಗೆಯ ಸಂದರ್ಭದಲ್ಲಿ ಹೆಣ್ಣುಮಕ್ಕಳಿಗೆ ತೊಂದರೆ ಆದರೆ ಅದಿತಿಯ ಪ್ರಾರ್ಥನೆ ಮಾಡಬೇಕು. ಅದಿತಿ ದೇವಮಾತೆ ಅಂತೆಲ್ಲ ಹೇಳ್ತಾರೆ. ಅದಿತಿ ಈಗ ಯಾರು ಅಂತಂದರೆ, ನಮ್ಮ ಯಲ್ಲಮ್ಮ ಇಲ್ವಾ, ನಮ್ಮ ರೇಣುಕಾ ಗುಡ್ಡದ ಯಲ್ಲಮ್ಮ, ರೇಣುಕಾ ತಾಯಿ, ಆಕೆ ಅದಿತಿ ಸ್ವರೂಪ ಅಂತಲೂ ನಮ್ಮಲ್ಲಿ ನಂಬಿಕೆ ಇದೆ. ಹೀಗೆ ಆ ತಾಯಿಯನ್ನು ಸ್ಮರಣೆ ಮಾಡಿಕೊಂಡ್ರೆ ಸುಖಪ್ರಸವ ಆಗುತ್ತೆ ಅಂತ ಒಂದು ಶ್ರದ್ಧೆ. ಅಂತೂ ಆಯಿತು, ಆ ಯುಗದವರೆಗೆ ತಾಳಿಕೊಂಡು ಆಕೆ ಹೆರಿಗೆ ಆಯಿತು. ಇದು ಅನಿಷ್ಟ ಸಂತಾನ, ಏನು ಮಾಡೋದು, ವಿಧಿ ಇಲ್ಲ, ಹೀಗಾಗೋಗ್ಬಿಟ್ಟಿದೆ. ಇವನು ಜನಕ ಮಹಾರಾಜ, ಸೀತೆಯ ಸಾಕು ತಂದೆ ಇದ್ದಾನಲ್ಲ, ಶತಾನಂದ ಅಂತ
ಅವರ ಪುರೋಹಿತ ಆ ಶತಾನಂದನ ಬಳಿ ಹೇಳಿಕೊಂಡ್ಳು, ಇವನು ತುಂಬ ಹೀಗೆ ಗೊತ್ತಿಲ್ಲ ಹೇಗಾಗತ್ತೆ ಮುಂದೆ ಭವಿಷ್ಯ, ಉಗ್ರ ಅಂತೂ ಆಗ್ತಾನೆ ಅಂತಿದೆ, ಒಳ್ಳೆ ಶಿಕ್ಷಣ ಕೊಡಿಸು ಅಂತ. ಆಯ್ತಮ್ಮ ಅಂತ ಹೇಳಿ ಒಳ್ಳೆಯ ಪಾಠವನ್ನೇ ಕೊಡಿಸ್ತಾ ಎಲ್ಲಿಂದ ಮತ್ತು ಒಂದು ಪ್ರಾಗ್ಜ್ಯೋತಿಷಪುರ ಅಂತ, ಪ್ರಾಗ್ಜ್ಯೋತಿಷಪುರ ಈ ಅಸ್ಸಾಂ ಬಳಿ ಇರ್ತಕ್ಕಂಥ ಒಂದು ಕ್ಷೇತ್ರ, ಅಲ್ಲಿಗೆ ಹೋಗಿ ಇವನು ಆಡಳಿತ ಮಾಡಬೇಕು ಅಂತ ನಿರ್ಣಯಿಸಿ ಇವಳೇ ಭೂದೇವಿ ಆಮೇಲೆ ತಗೊಂಡು ಹೋಗಿ ಅಲ್ಲಿ ಬಿಟ್ಲು. ಅಲ್ಲಿ ಅವನಿಗೆ ಬೇರೆ ಬೇರೆಯವ್ರ ಸಂಗಡ ಈ ಯಾರು ಜರಾಸಂಧ ಇತ್ಯಾದಿಗಳ ಪರಿಚಯ ಆಗೋಯಿತು. ಗೊತ್ತಲ್ಲ, ಕೆಟ್ಟವ್ರ ಸಹವಾಸ, ಆ ಸಹವಾಸ ಆದರೆ ಸಾಕಾಗುತ್ತೆ, ಅವರು ಮಹಾ ಕೆಟ್ಟವರಾಗ್ಬಿಡ್ತಾರೆ. ಹಾಗಾಗಿ ಅವನು ಬ್ರಹ್ಮನ ಕುರಿತಾಗಿ ತಪಸ್ಸು ಮಾಡು, ನೀನು ದೇವತೆಗಳನ್ನು ಗೆಲ್ಲುವ ಶಕ್ತಿಯನ್ನು ಪಡಿ ಅಂತ ಹೇಳಿ ಕೆಟ್ಟ ಉಪದೇಶ ಮಾಡ್ದ. ಅವನು ತಪಸ್ಸು ಮಾಡ್ದ, ಆಯಿತು ಅಂತ. ಆಮೇಲೆ ಗೊತ್ತಲ್ಲ, ಆಮೇಲೆಲ್ಲ ಅತಿ ಕಂಟಕ ಕಳೆ. ಈಗ ಹೀಗೆ ಬೆಳೆದವನ್ನ ಯಾರು ತಾನೇ ಸಂಹಾರ ಮಾಡೋಕ್ಕಾಗುತ್ತೆ? ಬ್ರಹ್ಮನ ತಾವು ವರ ಬೇರೆ ಕೇಳಿದರೆ, ನಾನು ಯಾರಿಂದಲೂ ಸಾವಿಗೆ ಬರಬಾರ್ದು, ನನಗೆ ಬಂದರೆ ನಮ್ಮ ಅಪ್ಪ ಅಮ್ಮ ಕೊಲ್ಲಿ ಅಂತ. ಆಗ ನಿರ್ಣಯ ಮಾಡ್ತಾನೆ ಕೃಷ್ಣ, ಆಯಿತು ಅಂಥೇಳಿ ಸತ್ಯಭಾಮೆಯ ಬಳಿ ಅವನನ್ನು ಸಂಹರಿಸ್ತಾನೆ. ಅವನ ಅಷ್ಟು ಏನು ಅವತಾರಗಳ ಪುಣ್ಯವನ್ನು ಧಾರೆ ಎರೆದು ಅವನ ಕೋಟೆಯನ್ನು ಧ್ವಂಸ ಮಾಡಿ, ಇಬ್ಬರೂ ಒಂದು ಕಥೆಯ ಪ್ರಕಾರ ಕೃಷ್ಣನೇ ಕೊಲ್ತಾನೆ ಅಂತ, ಇನ್ನೊಂದು ಕಥೆಯ ಪ್ರಕಾರ ಸತ್ಯಭಾಮೆ ಕೊಲ್ತಾಳೆ ಅಂತ. ಅಂತೂ ಭೂದೇವಿ ಸ್ವರೂಪಳಾದ ಸತ್ಯಭಾಮೆ ಯಾರೇ ಆಗಲಿ ಕಂಟಕ ಪುತ್ರರು ಅಂತಂದರೆ ತಂದೆ ತಾಯಿಗಳು ಆ ಮಕ್ಕಳನ್ನು ಪೋಷಿಸದೆ, ಅವ್ರನ್ನ ಮುಚ್ಚಾಕೊಳ್ಳದೆ ಅವ್ರನ್ನ ಕತ್ತರಿಸಿ ಹಾಕಬೇಕು, ಅವರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತಕ್ಕಂಥದ್ದು ಇದು ಪಾಠ ಹೇಳ್ತಾ ಇದೆ. ಹೀಗಾಗಿ ನರಕಾಸುರನಂಥವ್ರು ಏನಾದರೂ ಮನೆಗಳಲ್ಲಿದ್ದರೆ ನೋಡಿ ಯೋಚನೆ ಮಾಡಿ ನೀವು, ಅದು ಕಥೆಯ ತಾತ್ಪರ್ಯ. ಅಂತೂ ಈ ದಿವಸ ಯಾಕಾಗಿ ಅವನ ಇದು ಕೆಟ್ಟದ್ದು ಹೋಯಿತು, ನಾಶವಾಯಿತು, ಈ ಸಂಭ್ರಮ ಇದು. ಹೀಗಾಗಿ ಅಳಿಸಿ ಹಾಕಬೇಕು. ಅಲಕ್ಷ್ಮೀ ನಿವಾರಣೆ ಅಂತಂದರೆ ಇದೇ, ಕೆಟ್ಟ ಚಿಂತನೆಗಳನ್ನು, ಕೆಟ್ಟ ದುಷ್ಟರನ್ನು, ಈ ಯಾವುದು ಕೆಡುಕಾಗಿದೆಯೋ ಸಮಾಜಕ್ಕೆ ಅಂಥ ಪಿಡುಗುಗಳನ್ನು ನಿವಾರಿಸ್ತಕ್ಕಂಥದ್ದೇ ನಿಜವಾದ ಅಲಕ್ಷ್ಮೀ ನಿವಾರಣೆ. ಅದು ಕೂಡ ಈ ದಿವಸವೇ ಇದೆ. ಆ ಕೆಟ್ಟದ್ದನ್ನೆಲ್ಲ ಒಂದು ಪರಕೆ ಮತ್ತು ಯಾವುದನ್ನು ನಾವು ಮರ ಅಂತೀವೋ, ಈ ಮರ ಪರಕೆಗಳನ್ನು ಹಿಡ್ಕೊಂಡು ಊರಿಗೆ ಅಟ್ಟಿಸ್ಕೊಂಡು ಹೋಗಿ ಆಚೆಗೆ ಅವಳನ್ನು ಜ್ಯೇಷ್ಠಾಲಕ್ಷ್ಮಿ ಅಂತ, ಅಲಕ್ಷ್ಮಿ ಅವಳನ್ನು ಓಡಿಸಬೇಕು, ಮನೆಗೆ ದೀಪವನ್ನು ಹಚ್ಚಿ ಆ ಸುಮಂಗಲೆಯಾಗಿರ್ತಕ್ಕಂಥ ಮಹಾಲಕ್ಷ್ಮಿಗೆ ಧನಲಕ್ಷ್ಮಿಗೆ ನಾವು ದಾರಿಯನ್ನು ಮಾಡಿಕೊಡ್ಬೇಕು ಅಂತ ಹೀಗೆ ಕಥೆ ಇದೆ. ತಾತ್ಪರ್ಯ ಇಷ್ಟೇ, ಕೆಟ್ಟದ್ದು ಅಳಿಸಿ ಹೋದಾಗ ಒಳ್ಳೆಯದರ ಆಗಮನ ಆಗುತ್ತೆ. ಹೀಗಾಗಿ ನಮ್ಮ ದುರ್ಗುಣಗಳು ನಮ್ಮಲ್ಲಿ ನರಕಾಸುರ ಇಲ್ವಾ, ಆ ಚಿಂತನೆಗಳಲ್ಲಿಲ್ವಾ, ಆ ಥರದ್ದಿದೆ ಜರಾಸಂಧ, ಎಲ್ಲ ದುರ್ಯೋಧನಾದಿ ಸರ್ವರನ್ನು ನಾವು ಕಾಣ್ತೀವಿ ನಮ್ಮ ಮನಸ್ಸಿನಲ್ಲೇ. ಇದನ್ನು ನಾವು ತೊಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಸಚ್ಚಿಂತನೆಗಳಿಂದ, ಆರಾಧನೆಗಳಿಂದ, ಸತ್ಪುರುಷರ ಒಂದು ಸಂಪರ್ಕದಿಂದ ಇದೆಲ್ಲ ಸಾಧ್ಯ ಆಗುತ್ತೆ. ಆ ರೀತಿಯಲ್ಲಿ ದೀಪಾವಳಿ ಸಜ್ಜನರ ಸಂಪರ್ಕಕ್ಕೆ ಒಂದು ದಾರಿಯನ್ನು ಮಾಡಿಕೊಡ್ತಕ್ಕಂಥದ್ದಾಗಿದೆ. ಇವ್ರ ಜೊತೆಗೆ ನಾವು ಈ ದಿವಸ ಇನ್ನು ಕೇದಾರೇಶ್ವರ ವ್ರತ ಬಹಳ ವಿಶಿಷ್ಟವಾದದ್ದು. ಗಂಡ ಹೆಂಡರಲ್ಲಿ ಒಂದು ಸಾಮ್ಯತೆಯನ್ನು, ಒಂದು ಅನುರಾಗ ಸಮಾನತೆಯನ್ನು ಕಾಣುವಂಥ ಒಂದು ವ್ರತ ಇದು. ಪಾರ್ವತೀದೇವಿ ಒಂದು ಸಲ ಕೈಲಾಸದಲ್ಲಿ ಒಂದು ಸಭೆ ನಡೆದಿದೆ. ಆ ಸಭೆಯಲ್ಲಿ ಎಲ್ಲ ಶಿವಗಣಗಳೆಲ್ಲ ಬಂದಿದ್ದಾರೆ. ಅಕ್ಕಪಕ್ಕ ಇರತಕ್ಕಂಥ ಎಲ್ಲ ದೇವತೆಗಳಿಗೂ ಆಹ್ವಾನ ಹೋಗಿದೆ, ಬರ್ರಪ್ಪ ಅಂತ. ಎಲ್ಲರೂ ಹೋಗಿದ್ದಾರೆ, ಎಲ್ಲರೂ ಬಂದಿದ್ದಾರೆ ಕೂಡ. ಶಿವನ ಆಹ್ವಾನ ಅಂತಂದರೆ ಯಾರು ತಪ್ಪಿಸ್ತಾರೆ? ಸಂತೋಷ ಆಗುತ್ತೆ, ಹೋಗಿದ್ದಾರೆ. ಎಲ್ಲ ಹೋಗಿರುವಾಗ ಭೃಂಗಿರಿಟಿ ಅಂತಕ್ಕಂಥ ಒಬ್ಬ ಶಿವಗಣ, ಅವನು ಬಹಳ ವಿಶೇಷವಾದ ನೃತ್ಯವನ್ನು ಮಾಡಿ ಎಲ್ಲರನ್ನು ರಂಜಿಸಿ ಶಿವನಿಗೆ ಒಂದು ಉದ್ದಂಡ ನಮಸ್ಕಾರವನ್ನು ಮಾಡಿದ. ಪ್ರತ್ಯೇಕವಾಗಿ ಪಾರ್ವತಿಯನ್ನು ಬಿಟ್ಟ. ಪಾರ್ವತಿಗೆ ಕೋಪ ಬಂದ್ಬಿಡ್ತು. ಅರೆ, ನಾನು ಜೊತೆಯಲ್ಲೇ ಇದ್ದೀನಿ, ನನಗೆ ನಮಸ್ಕಾರ ಮಾಡಿದೆ, ಕೇವಲ ನನ್ನ ಯಜಮಾನರಿಗೆ ಅಷ್ಟೇ ನಮಸ್ಕಾರ ಸಲ್ಲಿಕೆ ಆಯ್ತಲ್ಲ, ನನಗೆ ಹಾಗಿದ್ದರೆ ಸಮಾನತೆ ಇಲ್ವಾ? ಈಗ ಸಮಾನತೆ ಹೆಣ್ಮಕ್ಳು ಮಾತಾಡೋದೇ, ನಮಗೆ ಸಮಾನತೆ ಇಲ್ಲ ಅಂತ. ಆಗಲೇ ಪಾರ್ವತಿ ಸಮಾನತೆ ಇಲ್ಲ ನನಗೆ ಅಂತ ಹೊರಟೋಗ್ಬಿಟ್ಲು. ಬಿಟ್ಟು ಕಾಡು ಮೇಡು ಎಲ್ಲ ಅಲ್ದುಕೊಂಡು ನಾನು ಇರಲ್ಲ ಕೈಲಾಸದಲ್ಲಿ, ಮುಗೀತು ನನ್ನ ಕಥೆ. ನನಗಿಲ್ಲಿ ಬೆಲೆ ಇಲ್ಲ ಅಂದರೆ ನಾನೇ ಯಾಕಿರಲಿ? ಎಷ್ಟೋ ಬಾರಿ ಕುಟುಂಬಗಳಲ್ಲಿ ಆಗುತ್ತಲ್ಲ, ನನಗೆ ಇಲ್ಲಿ ನಯಾ ಪೈಸೆ ಬೆಲೆ ಇಲ್ಲದ್ರೆ ನಾನು ಯಾಕೆ ಇರಬೇಕು? ನಾನು ಯಾಕೆ ನಿಮ್ಮ ಬಂಧುಗಳ ಮನೆ ಬರಬೇಕು? ನಾನು ಯಾಕೆ ಅಲ್ಲೇ ಹೋಗಿ? ಈ ಥರದ್ದು ಇರ್ತದಲ್ಲ. ಹಾಗೆ ಪಾರ್ವತಿ ಕೂಡ ಹೊರಟುಬಿಟ್ಲು. ಆಮೇಲೆ ಬಂದು ಒಂದು ಆಶ್ರಮದಲ್ಲಿ ಕುಳಿತುಕೊಂಡ್ಲು. ಪ್ರಶಾಂತವಾಗಿತ್ತು ಆ ಪ್ರದೇಶ. ಮಹರ್ಷಿಗಳು ಒಬ್ಬರು ಬಂದರು, ಗೌತಮ ಮಹರ್ಷಿಗಳು. ಏನು ನನ್ನ ಆಶ್ರಮ ಈ ದಿವಸ ಕಾಂತಿಯುಕ್ತವಾಗಿದೆಯಲ್ಲ, ಹೀಗೆ ಬೆಳಗ್ತಾ ಇದೆಯಲ್ಲ, ನಾನಿಲ್ಲ,
ಯಾವ ಬೆಳಕನ್ನು ಹೊತ್ತಿದೆ ಈ ದಿವಸ ಅಂತ ಬಂದು ನೋಡಿದ್ರೆ ಪಾರ್ವತಿ ಕೂತಿದ್ದಾಳೆ, ಮಂಕಾಗಿ ಕೂತಿದ್ದಾಳೆ. ಬಂದು ಪಕ್ಕದಲ್ಲಿ ಕೂತು ಏನಾಯಿತು ಅಂತ ಕೇಳ್ದ. ಋಷಿವಾಣಿಗೆ ವಾತ್ಸಲ್ಯ ಇರುತ್ತೆ, ಋಷಿಗಳಿಗೆ ವಿನಂತಿ ಮಾಡಿಕೊಂಡೆ, ಏನಾಯಿತು, ಯಾಕೆ ಇಷ್ಟು ಮಂಕಾಗಿ ಕೂತಿದ್ಯಮ್ಮ, ಏನಾಯ್ತಮ್ಮ ಅಂತ. ಗೌತಮರೇ, ನನಗೊಂದು ವಿಶಿಷ್ಟವಾದದ್ದನ್ನು ಸಾಧಿಸಬೇಕಾಗಿದೆ. ನಾನು ಶಿವನ ಅರ್ಧಾಂಗಿ ಆಗಬೇಕಾಗಿದೆ. ಅವನ ಅರ್ಧ ಭಾಗ ನಾನು ತುಂಬ್ಕೋಬೇಕಾಗಿದೆ. ಅವನಿಗೆ ಸಲ್ಲುವ ನಮಸ್ಕಾರ, ಅವನಿಗೆ ಸಲ್ಲುವ ಮಾತು, ಅವನಿಗೆ ಸಲ್ಲುವ ನೈವೇದ್ಯ ಎಲ್ಲವೂ ನನಗೆ ಅರ್ಧ ಪಾಲು ಬರಬೇಕು. ಅಂಥದ್ದೊಂದು ವ್ರತ ಇದ್ದರೆ ಹೇಳಿ, ನಾನು ಪೂಜೆ ಮಾಡಬೇಕು ಅಂತ. ಗೌತಮರು ಹೇಳಿದರು, ಇದೆಯಮ್ಮ, ಕೇದಾರೇಶ್ವರ ವ್ರತ ಅಂತ ಇದೆ, ಅದನ್ನು ನೀನು ಮಾಡು. ಅದನ್ನು 21 ಎಳೆಗಳಲ್ಲಿ ಒಂದು ಮನೆಯ ಅಥವಾ ನೀವು ಮಾಡ್ತಕ್ಕಂಥ ಪೂಜಾ ಸ್ಥಳದಲ್ಲಿ ಧಾನ್ಯಗಳ ರಾಶಿ ಮಾಡಿ 21 ಎಳೆಯ ನೂಲನ್ನು ಸುತ್ತಿ, ನೀವು ಹತ್ತಿರದಲ್ಲಿ ಯಾವುದಾದ್ರು ಅರ್ಚಕರಿದ್ದರೆ ಅವ್ರ ಹತ್ರ ಕೇಳಿಸ್ಕೊಂಡು ಈ ವ್ರತ ಮಾಡಿ. ನಾವೇ ಸ್ವತಂತ್ರವಾಗಿ ಮಾಡಲಿಕ್ಕೆ ಹೋದರೆ ಟೆಕ್ನಿಕಲ್ ಎರರ್ಸ್ ಆಗಿಬಿಡುತ್ತೆ, ಆಮೇಲೆ ವ್ರತ ಫಲದ ಬೇರೆ ಆಗಿಬಿಡುತ್ತೆ. 21 ಎಳೆಯ ದಾರವನ್ನು ಆ ಧಾನ್ಯದ ಸುತ್ತ ಸುತ್ತಿ 21 ಜನ ಬ್ರಾಹ್ಮಣರಿಗೆ, ಅನುಷ್ಠಾನಪರರಿಗೆ ಕರೆದು ಅವರಿಗೆ ವಿಶೇಷ ದಾನಗಳನ್ನು ಮಾಡಿ, ಅವನಿಗೆ ದೂರಗ್ರಂಥಿ ಸಮರ್ಪಣೆ ಮಾಡಿ, 21 ಬಗೆಯ ನೈವೇದ್ಯಗಳನ್ನು ಸಮರ್ಪಣೆ ಮಾಡಿ, ಹೀಗೆ ಒಂದು ವಿಶಿಷ್ಟವಾದ ವ್ರತದ ಕ್ರಮವನ್ನು, ಸೂಕ್ಷ್ಮವನ್ನು ಹೇಳಿಕೊಟ್ರು. ಪಾರ್ವತಿ ಶ್ರದ್ಧೆಯಿಂದ ಅದನ್ನು ಮಾಡಿದ್ಲು. ಶಿವ ಪ್ರತ್ಯಕ್ಷನಾದ, ಏನಮ್ಮ ವರ ಅಂತ. ನನ್ನ ವರ ನಿಂಗೆ ಗೊತ್ತಿಲ್ವ, ಸಂಕಲ್ಪದಲ್ಲಿ ಹೇಳಿಲ್ವ ನಾನು ಅಂತ. ಆಯಿತು, ತಥಾಸ್ತು. ಆಗಿನಿಂದ ಅವಳು ಅರ್ಧಾಂಗಿ ಆದಳು. ನಾವು ಇವತ್ತು ಹೇಳ್ತೀವಲ್ಲ, ಶಿವ ಪಾರ್ವತಿಯರು, ಪಾರ್ವತಿ ಪರಮೇಶ್ವರ ಸ್ವರೂಪ ಅಂತ ಮಾತಾಡ್ತೀವಿ, ಅರ್ಧನಾರೀಶ್ವರ ಅಂತ ಮಾತಾಡ್ತೀವಿ, ಹೀಗೆ ಹಲವು ಇದ್ದಾವಲ್ಲ, ಅವರಿಬ್ಬರ ಶಕ್ತಿ ಏಕವಾಗಿದ್ದು ಈ ಒಂದು ವ್ರತದಿಂದ. ಹೀಗಾಗಿ ಈ ದಿವಸ ಅಂಥ ಒಂದು ವ್ರತ ಮಾಡೋದರಿಂದ ತಮ್ಮ ದಾಂಪತ್ಯದಲ್ಲಿ ಏನಾದರೂ ಅಸಮಾಧಾನಗಳು, ಭಿನ್ನಾಭಿಪ್ರಾಯಗಳು, ನನಗೆ ಬೆಲೆ ಇಲ್ಲ ಅಂತಕ್ಕಂಥ ತಕರಾರುಗಳು ಏನಾದರೂ ಇದ್ದರೆ ಅದು ನಿಸ್ಸಂಶಯವಾಗಿ ಈ ವ್ರತದಿಂದ ನಿವಾರಣೆಯಾಗುತ್ತೆ ಅಂತಕ್ಕಂಥ ಶ್ರದ್ಧೆ, ಅದು ಪಾರ್ವತಿನೇ ಹೇಳಿಕೊಟ್ಟ ಪಾಠವಾಗಿದೆ, ವ್ರತಪಾಠ. ಹೀಗಾಗಿ ತಾವು ದಯವಿಟ್ಟು ಇದನ್ನು ಮಾಡಬಹುದು. ಅಂತೂ ಈ ದಿವಸ ಬಹಳ ವಿಶಿಷ್ಟವಾದ ಒಂದು ಧನಲಕ್ಷ್ಮಿ ಪೂಜೆ ಗೊತ್ತೇ ಇದೆ ನಿಮಗೆ. ವ್ಯಾಪಾರಿಗಳು ಬಹಳ ಮುಖ್ಯವಾಗಿ ಮಾಡ್ತಕ್ಕಂಥದ್ದು, ಲಕ್ಷ್ಮಿಯನ್ನು ಕೂರಿಸ್ತಕ್ಕಂಥದ್ದು. ಅದಕ್ಕೇನು ವಿಶಿಷ್ಟವಾಗಿ ನಾವು ಹೇಗೆ ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಧ್ಯಾನ, ಷೋಡಶೋಪಚಾರ ಪೂಜೆ ಇದೆಯೋ ಆ ರೀತಿಯಲ್ಲಿ ಪೂಜೆ ಮಾಡಬಹುದು. ಅದು ಕಲಶ ಸ್ಥಾಪನೆಯೋ ಅಥವಾ ಫೋಟೋ ಸ್ಥಾಪನೆಯೋ ಅವೆಲ್ಲವಕ್ಕಿಂತ ಮುಖ್ಯವಾಗಿ, ಬಹಳ ಮುಖ್ಯವಾಗಿ ಬೇಕಾಗಿರೋದು ಶ್ರದ್ಧೆ. ನಾನು ಪ್ರತಿ ಸಲ ಹೇಳೋದು ಇದನ್ನೇ. ಹೀಗಾಗಿ ಮಹಾಲಕ್ಷ್ಮಿ ಆರಾಧನೆ ಮಾಡುವ ಮೂಲಕ ಧನಾಗಮನ ಆಗುತ್ತೆ. ಹೀಗಾಗಿ ಈ ದಿವಸ ಹಲವು ಇಂಥ ನಮ್ಮ ಏಳಿಗೆಗೆ ಬೇಕಾಗಿರ್ತಕ್ಕಂಥ ಸಕಲವೂ ಈ ದಿವಸ ಒಂದು ಏಕವಾಗಿ ಒಂದು ಕಡೆ ನಿಂತಿದೆ, ಒಂದು ಕಾಲರು ಸ್ವರೂಪದಲ್ಲಿ ನಮ್ಮ ಕಣ್ಣು ಮುಂದೆ ಬಂದಿದೆ. ಇದನ್ನು ನಾವು ಪ್ರೀತಿಯಿಂದ ಸ್ವಾಗತಿಸೋಣ, ಆರಾಧಿಸೋಣ ಮತ್ತು ನಾವು ಕೃತಾರ್ಥರಾಗೋಣ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಇವತ್ತಿನ ಫಲಾಫಲವನ್ನು ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಕರ್ಕಟಕ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಸಿಂಹರಾಶಿಯಲ್ಲಿ ಕೇತುವನ್ನು ಕಾಣ್ತಾ ಇದ್ದೀವಿ. ಇನ್ನು ಚಂದ್ರ ಹಾಗೂ ಶುಕ್ರ ರೀತಿಯನ್ನು ನೋಡ್ತಾ ಇದ್ದೀವಿ, ಅದು ಕನ್ಯಾ ರಾಶಿಯಲ್ಲಿ. ರವಿ ಹಾಗೂ ಕುಜ ಮತ್ತು ಬುಧರನ್ನು ಕಾಣ್ತಾ ಇದ್ದೀವಿ, ಅದು ತುಲಾ ರಾಶಿಯಲ್ಲಿ. ರಾಹು ಮಾಂದಿಯರು ಒಟ್ಟಾಗಿದ್ದಾರೆ, ಅದು ಕುಂಭ ರಾಶಿಯಲ್ಲಿ. ಮೀನ ರಾಶಿಯಲ್ಲಿ ಶನೈಶ್ಚರನ ಸ್ಥಿತಿ ಇದೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಸ್ವಲ್ಪ ಸ್ತ್ರೀಯರಿಗೆ ಅಸಮಾಧಾನ, ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥದ್ದು, ಸಾಲ, ಶತ್ರುಗಳ ಬಾಧೆ, ಸ್ತ್ರೀಯರ ನಡುವೆಯೇ ಏನೋ ಒಂದು ಘರ್ಷಣೆ, ಕುಟುಂಬದಲ್ಲಿ ಘರ್ಷಣೆಗಳು, ಅಸಮಾಧಾನಗಳು ಉಂಟಾಗುವ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರ ವಹಿಸಿ. ಈ ದಿವಸ ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಮತ್ತು ವಿದೇಶ ವಹಿವಾಟಿನ ಅನುಕೂಲಗಳು ಅಥವಾ ಇನ್ನೇನು ವಿದೇಶ ಸಂಪರ್ಕಗಳು ಏರ್ಪಾಡಾಗ್ತಕ್ಕಂಥದ್ದು, ಈ ರೀತಿಯಲ್ಲಿ ಒಂದು ಒಳ್ಳೆಯ ಫಲ ಕೂಡ ಇದೆ. ಗುರುವಿನ ಸುಖಸ್ಥಿತಿಯಲ್ಲಿದ್ದಾನಲ್ಲ, ಹೀಗಾಗಿ ಸುಖಕ್ಕೇನು ಕೊರತೆ ಆಗುವುದಿಲ್ಲ. ಸ್ತ್ರೀಯರಿಗೆ ಸ್ವಲ್ಪ ಅಸಮಾಧಾನ ಅಲ್ವಾ, ಈ ಕಾರಣದಿಂದಾಗಿ ಅಮ್ಮನವ್ರ ಪ್ರಾರ್ಥನೆ, ಅಮ್ಮನವ್ರ ಸನ್ನಿಧಾನದಲ್ಲಿ ಒಂದು ಕ್ಷೀರಾಭಿಷೇಕ ಮಾಡಿಸಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿಗಳಿದ್ದಾವೆ, ಹೀಗಾಗಿ ಎಚ್ಚರ ವಹಿಸಿ. ಹಬ್ಬದ ಮುಂದೆ ರಜೆ ಬೇಕು ಅಂದರೆ ರಜೆ ಸಿಗದೆ ಕೆಲಸದ ಹೊರೆ ಜಾಸ್ತಿ ಆದರೆ ಹೇಗೆ ಸಮಸ್ಯೆ ಆಗುತ್ತೋ, ಮಾನಸಿಕವಾಗಿ ಕಿರಿಕಿರಿ ಆಗುತ್ತೋ ಆ ರೀತಿಯ ಸಮಸ್ಯೆ. ಇನ್ನು ಸ್ವಲ್ಪ ಮಟ್ಟಿಗೆ ಸಹೋದ್ಯೋಗಿಗಳಿಂದಲೂ ಸ್ವಲ್ಪ ಅಸಹಕಾರದ ವಾತಾವರಣ, ಸ್ವಲ್ಪ ಮಂಕಾಗಿರುತ್ತೆ ಕೆಲಸದ ಕ್ಷೇತ್ರದಲ್ಲಿ, ಎಚ್ಚರ ವಹಿಸಬೇಕು. ಇನ್ನು ಈ ದಿವಸ ಚಂದ್ರ ಹಾಗೂ ಶುಕ್ರರು ಕೂಡ ಅಲ್ಲಿ ಬಲಹೀನರಾಗಿದ್ದಾರೆ, ಹೀಗಾಗಿ ಮಕ್ಕಳಿಂದ ಸ್ವಲ್ಪ ಅಸಮಾಧಾನ ಉಂಟಾಗ್ತಕ್ಕಂಥದ್ದು, ಮನಸ್ಸು ಸ್ವಲ್ಪ ಚಂಚಲವಾಗ್ತಕ್ಕಂಥದ್ದು, ಸ್ಥಿರತೆ ಇರುವುದಿಲ್ಲ,
ಸ್ವಲ್ಪ ಏನೋ ಒಂದು ರೀತಿಯ ಅಸಮಾಧಾನದಲ್ಲಿರ್ತೀರ. ಇದರ ನಿವಾರಣೆಗೆ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಅದರಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಉಳಿದ ಹಾಗೆ ಸಹೋದರರಿಂದ, ಸೇವಕರಿಂದ ಸಹಾಯ ಇತ್ಯಾದಿ ಸಣ್ಣ ಪುಟ್ಟ ಏನು ಅನುಕೂಲಗಳಿಗೇನು ಕೊರತೆ ಇಲ್ಲ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿವಸ ಕುಟುಂಬ ಸಹಕಾರ ತುಂಬ ಚೆನ್ನಾಗಿದೆ, ಹಣಕಾಸಿನ ವಹಿವಾಟು ತುಂಬ ಚೆನ್ನಾಗಿರ್ತದೆ. ಈ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಓಡಾಟ, ಶಾಪಿಂಗು ಇವುಗಳಲ್ಲಿ ಸ್ವಲ್ಪ ಅಸಮಾಧಾನ ಇದೆ. ಪರ್ಚೇಸ್ ಮಾಡಿದ್ದು ಸಮಾಧಾನ ಕೊಡೋದಿಲ್ಲ, ಅದನ್ನು ಮತ್ತೆ ರಿಟರ್ನ್ ಕೊಡಬೇಕು, ಮತ್ತೊಂದು ಈ ರೀತಿಯ ಓಡಾಟಗಳು, ಅಸಮಾಧಾನದ ಓಡಾಟಗಳು ಹೆಚ್ಚು ಈ ದಿವಸ. ಸ್ನೇಹಿತರ ಜೊತೆಗೂ ಅಷ್ಟೇ ಸ್ವಲ್ಪ ಏನೋ ಮನಸ್ತಾಪ, ಕಿರಿಕಿರಿ ಈ ರೀತಿಯ ಲಕ್ಷಣ ಸೂಚಿಸ್ತಾ ಇದೆ. ಧರ್ಮಸ್ಥಾನದಲ್ಲಿ ಮಾಂದ್ಯ ಆದರೆ ತಂದೆ ಮಕ್ಕಳ ಸ್ವಲ್ಪ ಭಿನ್ನಾಭಿಪ್ರಾಯಗಳ ದಿವಸ ಸ್ವಲ್ಪ ಉಲ್ಬಣ ಆಗುತ್ತೆ, ಹೆಚ್ಚಿನ ತೊಂದರೆಗಳ ಒಳಪಡೋ ಸಾಧ್ಯತೆ ಇದೆ. ಹೀಗಾಗಿ ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಸ್ವಲ್ಪ ಭಯದ ವಾತಾವರಣ, ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಅತಂತ್ರ ಸ್ಥಿತಿ, ಕೆಲಸದ ಹೊರೆ ಹೆಚ್ಚಾಗುತ್ತೆ, ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಈ ದಿವಸ. ನೀವು ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಸಹಕಾರ ಸಿಗುತ್ತೆ, ಸಹೋದ್ಯೋಗಿಗಳ ಸಹಕಾರ, ಸ್ನೇಹಿತರ ಜೊತೆಗೆ ಒಂದು ಓಡಾಟ, ವಿಹಾರ ಇದೂ ಇದೆ. ಸ್ವಲ್ಪ ಮಟ್ಟಿಗಿನ ಅನುಕೂಲವೂ ಇದೆ, ಆತಂಕ ಬೇಡ. ಆದರೆ ಈ ದಿವಸ ಅಷ್ಟಮದಲ್ಲಿ ಮಾಂದಿ ರಾಹು ಜೊತೆಗಿರೋದು, ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು, ಸ್ವಲ್ಪ ಯಾಕೋ ತುಂಬ ಚೆನ್ನಾಗಿದೆ ಅಂತ ಹೇಳಲ್ಲ, ಸ್ವಲ್ಪ ಮಟ್ಟಿಗೆ ನಷ್ಟ, ವ್ಯಥೆ, ದುಃಖಕ್ಕೆ ಕಾರಣವಾಗುತ್ತೆ. ನೀವು ಕೂಡ ಅಮ್ಮನವ್ರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ನಿಮಗೆ ಸ್ತ್ರೀಯರಿಗೆ ಕುಟುಂಬದಲ್ಲಿ ಸ್ವಲ್ಪ ಹೆಚ್ಚಿನ ಕೆಲಸದ ಹೊರೆ ಮತ್ತು ಪರಿಶ್ರಮ, ಹಣವ್ಯಯ, ಹೀಗಾಗಿ ಅದು ತಗೋಬೇಕು, ಮತ್ತೊಂದು ಹಬ್ಬದ ಏನು ಶಾಪಿಂಗ್ ಅಂತೀವಲ್ಲ ಆ ರೀತಿಯಲ್ಲಿ ಅತಿ ಹೆಚ್ಚಿನ ಹೊರೆಯನ್ನು ಕಾಣುವ ಸಾಧ್ಯತೆ ಇದೆ ಈ ದಿವಸ. ದಾಂಪತ್ಯದಲ್ಲೂ ಅಷ್ಟೇ ಭಿನ್ನಾಭಿಪ್ರಾಯ, ಮನಸ್ತಾಪಗಳು ಈ ದಿವಸ ಜಾಸ್ತಿ, ಸ್ವಲ್ಪ ಹೆಚ್ಚಿನ ಮನಸ್ಸಿಗೆ ಬೇಸರ ಆಗುವ ಸಾಧ್ಯತೆ. ಕೇದಾರೇಶ್ವರ ವ್ರತ ಅದನ್ನು ಮಾಡಿ ದಾಂಪತ್ಯದಲ್ಲಿ ಒಂದು ಅನುರಾಗ ಸಿದ್ಧಿ, ಅನುರಾಗ ಸಮಾನತೆ ಉಂಟಾಗುತ್ತೆ. ಕೆಲಸ ಕಾರ್ಯಗಳಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ಅಸಮಾಧಾನವೇ ಇದೆ ಈ ದಿವಸ. ಹೀಗಾಗಿ ಈಶ್ವರನ ಆರಾಧನೆ ಬಹಳ ಒಳ್ಳೆಯದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಹಣಕಾಸಿಗೇನೂ ಕೊರತೆ ಉಂಟಾಗೋದಿಲ್ಲ ಈ ದಿವಸ. ಆದರೆ ಸ್ವಲ್ಪ ಮಟ್ಟಿಗೆ ಶತ್ರುಗಳ ಬಾಧೆ, ಆ ರೋಗದ ಬಾಧೆ, ನರಸಂಬಂಧಿ ತೊಂದರೆಗಳು ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ, ಎಚ್ಚರ ವಹಿಸಿ. ಈ ದಿವಸ ಹಾಲು ಹೈನು ವ್ಯಾಪಾರಿಗಳಿಗೆ, ಕೃಷಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ, ಅನುಕೂಲದ ಲಾಭದ ಫಲವನ್ನು ಕಾಣಬಹುದು. ಪ್ರಾರ್ಥನೆಗೆ ದಿವಸ ಆರೋಗ್ಯದ ದೃಷ್ಟಿಯಿಂದ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಪರಿಶ್ರಮ ಇವರೇ. ಹೆಣ್ಮಕ್ಳಿಗಂತೂ ಕೆಲಸದ ಹೊರೆ ಜಾಸ್ತಿ ಆಗುತ್ತೆ. ಹಬ್ಬದ ಕೆಲಸವು, ಮಾಮೂಲಿ ಕೆಲಸ, ಈ ರೀತಿಯಲ್ಲಿ ಕೆಲಸದ ಒತ್ತಡ ಮತ್ತು ಹೆಚ್ಚಿನ ಅಲೆದಾಟ, ವ್ಯಯ ಜಾಸ್ತಿ, ಖರ್ಚು ಜಾಸ್ತಿ, ಈಗ ಸ್ವಲ್ಪ ತೊಡಕಿದೆ ನಿಮಗೆ. ನಿಮಗೂ ಅಷ್ಟೇ ಮನಸ್ಸು ಸ್ವಲ್ಪ ಮಂಕಾಗಿರುತ್ತದೆ, ಯಾವ ಕೆಲಸ ಮಾಡಲಿಕ್ಕೂ ಆಸಕ್ತಿ ಹೊರಟು ಹೋಗುತ್ತೆ, ಆ ರೀತಿಯಲ್ಲಿ ಸ್ವಲ್ಪ ಮಂದವಾಗಿರುತ್ತೆ ಈ ದಿವಸ. ದಾಂಪತ್ಯದಲ್ಲಿ ಅನುಕೂಲದ ವಾತಾವರಣ ಇದೆ, ಸಂಗಾತಿಯ ಸಹಕಾರ, ಅನ್ಯೋನ್ಯತೆ ಇದೆಲ್ಲ ಕಾಣ್ಬೋದು. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಕೆಲಸ ಕಾರ್ಯಗಳಿಗೆ ಏನೂ ಕೊರತೆ ಇಲ್ಲ, ತೊಂದರೆ ಇಲ್ಲ. ಪ್ರಾರ್ಥನೆಗೆ ಕ್ಷೀರದಾನ ಮಾಡಿ ಅಮ್ಮನವ್ರ ಸನ್ನಿಧಾನಕ್ಕೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಹೆಣ್ಣು ಮಕ್ಕಳಿಗೆ ಬಹಳ ವಿಶೇಷವಾದ ಲಾಭದಾಯಕ ದಿನ. ನಿಮ್ಮ ಮಾತಿಗೆ ಬೆಲೆ ಸಿಗುತ್ತೆ, ನಿಮ್ಮ ಕೆಲಸಗಳಿಗೆ ಮಾನ್ಯತೆ ಬರುತ್ತೆ, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ಧರ್ಮ ಕಾರ್ಯಗಳು, ಪೂಜೆ ಪುನಸ್ಕಾರ ಇಂಥವುಗಳಿಗೆ ನೀವು ಶ್ರದ್ಧೆಯಿಂದ, ಆಸಕ್ತಿಯಿಂದ, ಆಸ್ಥೆಯಿಂದ ಮಾಡ್ತಕ್ಕಂಥದ್ದೆಲ್ಲವೂ ಇನ್ನೊಬ್ಬರು ಗುರುತಿಸಿ ನಿಮ್ಮ ಹತ್ರ ಕಲಿತಾರೆ ಪಾಠ, ಹೇಗೆ ಇದನ್ನು ಹೇಳ್ಕೊಡಿ ಅಂತ, ಆ ರೀತಿಯಲ್ಲಿ ಚೆನ್ನಾಗಿದೆ. ಇನ್ನು ಈ ದಿವಸ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಉಂಟಾಗಬಹುದು, ಹುಷಾರು. ಸ್ವಲ್ಪ ಹೃದ್ರೋಗ ಬಾಧೆ, ಹಾರ್ಟ್ ರಿಲೇಟೆಡ್ ಸ್ವಲ್ಪ ಸಮಸ್ಯೆಗಳು ಉಂಟಾಗಬಹುದು, ಎಚ್ಚರ ವಹಿಸಿ. ಪ್ರಾರ್ಥನೆಗೆ ಆದಿತ್ಯ ಹೃದಯ ಹೇಳ್ಕೊಳ್ಳಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಅನುಕೂಲ ಇದೆ, ತೊಂದರೆ ಇಲ್ಲ. ಸ್ವಲ್ಪ ಮಟ್ಟಿಗೆ ಹೆಣ್ಣುಮಕ್ಕಳಿಗೆ ಪರಿಶ್ರಮ ಇದೆ, ಆದರೆ ಇನ್ನೊಬ್ಬರು ಯಾರೋ ಸಹಕಾರ ಮತ್ತೊಂದು ಸಿಕ್ಕು ಸ್ವಲ್ಪ ಮಟ್ಟಿಗೆ ಸಹಾಯ ಆಗುತ್ತೆ. ಈ ದಿವಸ ಸ್ವಲ್ಪ ಧೈರ್ಯ, ಹುಂಬತನ, ಕೋಪ ಇದೂ ಇದೆ ನಿಮಗೆ. ಹೀಗಾಗಿ ಸ್ವಲ್ಪ ಜಾಗ್ರತೆ, ಸಮಾಧಾನ ಬೇಕು. ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಇದೆ. ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿದರೆ ತುಂಬ ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಚೆನ್ನಾಗಿದೆ, ಅನುಕೂಲದ ವಾತಾವರಣ, ಸಹೋದ್ಯೋಗಿಗಳ ಸಹಕಾರ, ಅಂದ್ಕೊಂಡಿದ್ದ ಕೆಲಸ ಪಟಪಟ ಆಗ್ತಕ್ಕಂಥದ್ದು, ಆಯ್ತಪ್ಪ ಬೇಗ ಮುಗಿಸ್ದೆ ಕೆಲಸ, ಈ ರೀತಿಯಲ್ಲಿ ಒಂದು ಸಮಾಧಾನ ಸಿಗುತ್ತೆ. ಈ ದಿವಸ ನಿಮಗೆ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಸ್ವಲ್ಪ ಕೋಪ ನಿಮಗೂ ಇದೆ, ಒರಟು ಮಾತುಗಳು, ಅವುಗಳಿಂದಾಗಿ ಸಂದರ್ಭ, ಕೆಲಸ ಎಲ್ಲ ಹಾಳು ಮಾಡ್ಕೊಳ್ಳೋ ಸಾಧ್ಯತೆಯೂ ಇದೆ. ಕುಟುಂಬದ ವಿಚಾರದಲ್ಲಿ, ಹಣ ವಿಚಾರದಲ್ಲಿ ಹುಷಾರಾಗಿರಬೇಕು. ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ಅನುಕೂಲ ಆಗುತ್ತೆ. ಉಳಿದ ಹಾಗೆ ಸಂಗಾತಿಯಲ್ಲಿ ತುಂಬ ಅನ್ಯೋನ್ಯ ಸಾಮರಸ್ಯ ಮತ್ತು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಅನುಕೂಲದ ವಾತಾವರಣ ಇದೆ,
ಅದರಲ್ಲಿನ ಆತಂಕ ಇಲ್ಲ. ಆದರೆ ಆರೋಗ್ಯವೇ ನಿಮಗೆ ಸ್ವಲ್ಪ ಕೈ ಕೊಟ್ಬಿಡುತ್ತೆ. ಹೆಣ್ಮಕ್ಳಿಗೆ ದುಃಖ, ವ್ಯಥೆ, ನಷ್ಟ, ಆರೋಗ್ಯ, ಅನಾರೋಗ್ಯ ಇಷ್ಟು ಸಮಸ್ಯೆಗಳಿದ್ದಾವೆ. ಹೀಗಾಗಿ ತುಂಬ ಜಾಗ್ರತೆಯಿಂದ ಇರಬೇಕು ಈ ದಿವಸ. ಮುಖ್ಯವಾಗಿ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಬೇಕು. ಆರೋಗ್ಯದ ದೃಷ್ಟಿಯಿಂದ ದುರ್ಗಾ ಕವಚ ಕೇಳಿಸ್ಕೊಳ್ಳಿ. ಮೀನರಾಶಿಯವರಿಗೆ ನೋಡಿ, ಈ ದಿವಸ ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಗುರು ಇರೋದು ಬಹಳ ಮುಖ್ಯ. ವೃತ್ತಿಯಲ್ಲಿ ಅನುಕೂಲಕರವಾಗಿದೆ. ಮಕ್ಕಳಿಂದ ಬಹಳ ಸಹಕಾರ ಅನುಕೂಲ ಸಿಗ್ತಕ್ಕಂಥ ಸಾಧ್ಯತೆ. ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಓಕೆ, ಆದರೆ ಅಷ್ಟಮಾಧಿಪತಿ ಇದ್ದಾನೆ, ಶುಕ್ರ ಅಲ್ಲಿ ಸೇರಿದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯ ಬರಬಹುದು. ಈ ಕಾರಣದಿಂದ ನೀವು ಕೂಡ ಆ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ, ಕೇದಾರೇಶ್ವರ ವ್ರತ ಮಾಡೋದ್ರಿಂದ ಇಂಥದ್ದೊಂದು ಸಿದ್ಧಿಯಾಗುತ್ತೆ. ಅದು ಈ ದಿವಸ ಅದಕ್ಕೆ ಕಾಲ ಬಂದಿದೆ, ಹೀಗಾಗಿ ಅದನ್ನು ಮಾಡಿ. ಉಳಿದ ಹಾಗೆ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ಗಣನಾಥಾಯ ನಮಃ. ಎಲ್ಲ ಗಣಗಳಿಗೆ ಅಧಿಪತಿಯಾಗಿರ್ತಕ್ಕಂಥ ಪರಮೇಶ್ವರ ಪ್ರಾರ್ಥನೆ ಮಾಡಿ. ಶಾಸ್ತ್ರಿಗಳೇ, ನರಕ ಚತುರ್ದಶಿಯ ವಿಶೇಷತೆ, ಅದರ ಜೊತೆಗೆ ದ್ವಾದಶ ರಾಶಿಗಳ ರಾಶಿಫಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.